ನಮಸ್ತೆ ಎಲ್ಲರಿಗೂ. ಇವತ್ತು ನಮ್ಮ ಮಕ್ಕಳಿಗೆ ಲಾಸ್ಟ್ ಎಕ್ಸಾಮು. ಇವತ್ತು ಎಕ್ಸಾಮ್ ಆಗೋದ್ರೆ ನಾಳೆಯಿಂದ ರಜಾ. ಯಾಕಂದ್ರೆ ದೀಪಾವಳಿ ರಜೆಗಳು ನಾಳೆಯಿಂದ ಶುರುವಾಗ್ತವೆ. ನಮ್ಮೂರಲ್ಲಾದ್ರೆ ದಸರಾ ರಜೆ ಕೊಡ್ತಾರಲ್ವಾ, ಹಾಗೆ ಇಲ್ಲಿ ದೀಪಾವಳಿ ರಜೆ ಕೊಡ್ತಾರೆ. ಟೋಟಲ್ಲು 21 ದಿವಸ ಏನೋ ರಜಾ ಇರುತ್ತೆ ನಮ್ಗೆ. ಹಾಗಾಗಿ ನಮಗೂ ಖುಷಿನೇ. ಟೀಚರ್ಸ್ ಆಗಿರೋ ನಮ್ಗೆ ಯಾಕೆ ಖುಷಿ ಅಂತಂದ್ರೆ ನಾವು ಊರಿಗೆ ಹೋಗ್ತಾ ಇದೀವಲ್ವಾ, ಈ ಸರಿ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದೀವಿ. ಹಾಗಾಗಿ ತುಂಬಾ ಖುಷಿ ಆಗ್ತಾ ಇದೆ ನನಗೂ ಕೂಡ. ಸ್ಕೂಲ್ ಮುಗಿಸ್ಕೊಂಡ್ ಮನೆಗ್ ಬಂದ್ರೆ ನಮ್ ಸೆಕೆಂಡ್ ಫ್ಲೋರ್ ಅವರು ದೋಸೆ ಪಾರ್ಟಿ ಇಟ್ಟಿದ್ರು. ಇಲ್ಲೆಲ್ಲ ದೋಸೆದು ಪಾರ್ಟಿ ಅಂತಾನೆ ಇಡ್ತಾರೆ. ಯಾಕಂದ್ರೆ ದೋಸೆ ಅಂದ್ರೆ ತುಂಬಾ ಇಷ್ಟ ಇಲ್ಲಿ. ಅದ್ರಲ್ಲೂ ಸೌತ್ ಇಂಡಿಯನ್ ಫುಡ್ ಅಂದ್ರೆ ತುಂಬಾನೇ ಇಷ್ಟ ಪಡ್ತಾರೆ. ಹಾಗಾಗಿ ಯಾರ್ಯಾರು ಸೌತ್ ಅವ್ರು ಇರ್ತಾರೋ ಅವರೆಲ್ಲ ಆ ಕರ್ದು ಅಂದ್ರೆ ನಾರ್ತ್ ಅವ್ರನ್ನು ಕರ್ದು ಪಾರ್ಟಿಗಳು ಮಾಡೋದು ಸಹಜನೇ ಇಲ್ಲಿ. ಹಾಗಾಗಿ ದೋಸೆ ಪಾರ್ಟಿ ಅಂತಾನೆ ಹೆಸರು ಇದಕ್ಕೆ. ನಾವು ದೋಸೆ ಪಾರ್ಟಿ ಕರೆದಿದ್ರು. ಹಾಗಾಗಿ ನಾನು ಪ್ರೀತಮ್ ಹೋಗಿದ್ವಿ. ಇವರು ಸೆಕೆಂಡ್ ಫ್ಲೋರ್ ಅಲ್ಲಿ ಇರ್ತಾರೆ. ಇವ್ರು ಬಂದು ಕರ್ನಾಟಕದವರೇ, ಗುಲ್ಬರ್ಗದ ಸೈಡ್ ಇರ್ತಾರೆ ಇವರು. ನಮ್ಗಿಂತ ಸೀನಿಯರು. ತುಂಬಾ ಚೆನ್ನಾಗಿರುತ್ತೆ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದ್ರೆ. ಎಲ್ಡರು ಕೂಡ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ. ಯಾಕಂದ್ರೆ ಅವ್ರು ಕೊಡೋ ಗೈಡೆನ್ಸ್ ನಮ್ಗೆ ತುಂಬಾನೇ ಮುಖ್ಯ ಆಗುತ್ತೆ. ಆದ್ರೆ ಅವ್ರದ್ದು ರಿಟೈರ್ಡ್ ಆಗ್ತಾ ಇದೆ, ಹಾಗಾಗಿ ಹೋಗ್ತಿದ್ದಾರೆ. ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ದೇ ಇಬ್ರು ಕನ್ನಡದವರು. ನಾವೊಬ್ರು, ಈ ಮೇಡಮ್ ಒಬ್ರು. ಆದ್ರೆ ಅವರು ರಿಟೈರ್ಡ್ ಆಗಿ ಹೋಗ್ತಾ ಇರೋದ್ರಿಂದ ಇವಾಗ ಅವ್ರನ್ನ ಮಿಸ್ ಮಾಡ್ಕೊತಾ ಇದ್ದೀನಿ. ನಾನಾದ್ರೆ ತುಂಬಾನೇ ಮಿಸ್ ಮಾಡ್ಕೊತೀನಿ ಎಲ್ಲಾರ್ಗಿಂತನೂ. ಯಾಕಂದ್ರೆ ಅವರು ತುಂಬಾ ಚೆನ್ನಾಗಿ ಮಾತಾಡ್ಸೋರು. ಮತ್ತೆ ಮನೆಯಲ್ಲಿ ಒಬ್ರು ದೊಡ್ಡವ್ರು ಇದ್ದಂಗೆ ಇರ್ತಿತ್ತು ನಮ್ಗೆ. ಅವರು ನಮ್ಮನ್ನ ಬಿಟ್ಟು ಹೋಗ್ತಾ ಇರೋದು ನನಗಂತೂ ತುಂಬಾನೇ ಬೇಜಾರಾಗ್ತಾ ಇದೆ. ಅದೇ ಇಲ್ಲಿ ಮಾತಾಡ್ಕೊಂಡು ದೋಸೆ ಹಾಕ್ತಾ ಇದ್ರು ಅವರು. ನಾನು ಅದೇ ಹೇಳ್ತಾ ಇದ್ದೆ, ಮನೇಲಿ ಒಬ್ರು ಹೇಳೋರು ಕೇಳೋರು ಇರಬೇಕು ಅಂತಾರಲ್ವಾ ದೊಡ್ಡೋರು, ಹಾಗೆ ಈಗಿನ ಕಾಲದಲ್ಲಿ ಅದೆಲ್ಲ ತುಂಬಾ ಕಡಿಮೆನೇ ಆಗಿದೆ. ಯಾಕಂದ್ರೆ ನಾವು ನೋಡಿ, ಇವಾಗ ನಾನು, ನಮ್ಮ ಯಜಮಾನ್ರು, ನಮ್ಮ ಪ್ರೀತಮ್ಮು, 3 ಜನ ಮನೇಲಿ ಇರ್ತೀವಿ. ನಾನು ನಮ್ಮ ಯಜಮಾನ್ರು ಹೇಳಿದ್ ಪ್ರೀತಮ್ ಕೇಳ್ತಾನೆ. ನಮ್ಗೆ ನಾನಂದ್ರೆ ನಮ್ಮ ಯಜಮಾನ್ರು ಹೇಳಿದ್ ನಾನ್ ಕೇಳ್ತೀನಿ. ಆತರ ನಮ್ಗೆ ಹೇಳೋರು ಕೇಳೋರು ಮನೇಲಿ ಒಬ್ರೇ ಇರ್ಬೇಕು. ಆದ್ರೆ ನಮ್ಗ ಆ ಅದೃಷ್ಟ ಎಲ್ಲ ಇಲ್ಲ. ಯಾಕಂದ್ರೆ ಅತ್ತೆ ಮಾವ ಅಪ್ಪ ಅಮ್ಮ ಎಲ್ಲ ಊರಲ್ಲಿದ್ದಾರೆ. ನಾವು 3 ಜನ ಬಂದು ಇಲ್ಲಿದ್ದೀವಿ. ಏನ್ ಮಾಡಕ್ಕಾಗಲ್ಲ, ಹೊಟ್ಟೆಪಾಡು. ಬರ್ಬೇಕಾಗುತ್ತೆ. ಕೆಲ್ಸಗಳು, ಜಾಬ್ ಹುಡ್ಕೊಂಡು ಎಲ್ಲಿ ಜಾಬ್ ಸಿಗುತ್ತೋ ಅಲ್ಲಿ ಹೋಗ್ಬೇಕಾಗುತ್ತೆ. ನನಗೆ ತುಂಬಾ ನೆನಪಾಗೋದು ಅಂತಂದ್ರೆ ನಮ್ಮ ಅಜ್ಜಿ ಮಾತ್ರನೇ. ಯಾಕಂದ್ರೆ ನಮ್ಮ ಅಜ್ಜಿ ನಮಗೆ ಅಷ್ಟು ಮಾಡಿದಾಳೆ ಅಂದ್ರೆ, ನಿಜವಾಗ್ಲೂ ಅವ್ರ ಬಗ್ಗೆ ನನಗೆ ಇವಾಗ ರಿಯಲೈಸ್ ಆಗ್ತಾ ಇದೆ. ಅವ್ರು ಯಾವ ತರ ಮನೆ ಸಂಭಾಳಿಸ್ತಾ ಇದ್ರು ಗೊತ್ತಿಲ್ಲ. ಒಂದು ಮನೆಯಲ್ಲಿ, ನಮ್ಮ ಮನೇಲಿ ಅವಾಗ ಜಾಯಿಂಟ್ ಫ್ಯಾಮಿಲಿ. ಸುಮಾರು ಒಂದು 10ರಿಂದ 13 ಜನ ಮನೆಯಲ್ಲಿ ಇರ್ತಿದ್ರು. ಎಲ್ಲಾರ್ನು ಮೇಂಟೈನ್ ಮಾಡ್ಕೊಂಡು, ಯಾರು ಒಬ್ರಿಂದ ಒಬ್ರಿಗೆ ಭಿನ್ನಾಭಿಪ್ರಾಯ ಬರ್ದಂಗ್ ನೋಡ್ಕೊಂಡು, ಅವರು ಸಂಭಾಳಿಸ್ಕೊಂಡು ಹೋಗ್ತಾ ಇದ್ರಲ್ಲ, ಅದು ತುಂಬಾನೇ ಕಷ್ಟ. ಯಾಕಂದ್ರೆ ನಾವು 3 ಜನ ಇದ್ಕೊಂಡೇ ಅವಾಗವಾಗ ನಮ್ಗೆ ಕಾನ್ಫ್ಲಿಕ್ಟ್ ಆಗ್ತಾ ಇರುತ್ತೆ. ಸಣ್ಣ ಸಣ್ಣ ವಿಚಾರಕ್ಕೂನು ಹೌದು ಅದಲ್ಲಿಟ್ಟಿದ್ದೆ, ಇದಿಲ್ಲಿಟ್ಟಿದ್ದೆ, ಮರ್ತೋಯ್ತು, ಸಿಗ್ಲಿಲ್ಲ ಅಂದಾಗ ಕೋಪ ಬರೋದು ಸಹಜನೇ. ಆದ್ರೆ ಅವಾಗ ಯಾವ ತರ ನಮ್ಮ ಅಜ್ಜಿ ಅಷ್ಟು ದೊಡ್ಡ ಫ್ಯಾಮಿಲಿ ಮೇಂಟೈನ್ ಮಾಡಿದ್ಲು ಗೊತ್ತಿಲ್ಲ. ನಾನು ತುಂಬಾ ನೆನೆಸ್ಕೊಳೋದು ನಮ್ಮ ಅಜ್ಜಿನ ಈ ವಿಚಾರದಲ್ಲಿ. ಎಲ್ಲದಕ್ಕೂ ಅದೃಷ್ಟ ಇರ್ಬೇಕು ಅಂತಾರಲ್ಲ, ಆ ಅದೃಷ್ಟ ನಾನ್ ಮಾತ್ರನೇ ಪಡ್ಕೊಂಡ್ ಬಂದಿದ್ನೇನೋ ಗೊತ್ತಿಲ್ಲ. ಯಾಕೆ ಹೇಳ್ತಾ ಇದೀನಿ ಈ ಮಾತಂದ್ರೆ, ನನ್ ಮಗನ್ಗೆ ಆ ಅದೃಷ್ಟನೇ ಇಲ್ಲ. ಅವನು ಇದ್ರೆ ನಾನು ನನ್ ಗಂಡನ್ ಜೊತೆ ಇರ್ಬೇಕಷ್ಟೇ. ಊರ್ಗ್ ಹೋದಾಗ ಅಜ್ಜಿ ತಾತನ್ ಜೊತೆ ಇರ್ತಾನೆ, ಅಂದ್ರೆ ಶಾರ್ಟ್ ಟೈಮ್. ಲೈಫ್ ಲಾಂಗ್ ಅವನು ಮದ್ವೆ ಆಗೋವರ್ಗುನು ಜೊತೆಲಿರ್ತಾನೆ. ಅಜ್ಜಿ ತಾತ ಅವ್ನ್ ನೋಡ್ತಾರೆ. ಆತರ ಇಲ್ವೇ ಇಲ್ಲ ನನ್ ಮಗನ್ಗೆ. ಆ ವಿಚಾರದಲ್ಲಿ ನಾನ್ ತುಂಬಾ ಮಿಸ್ ಮಾಡ್ಕೊತೀನಿ. ನೆನೆಸ್ಕೊಂಡಾಗಂತೂ ಕಣ್ಣಲ್ಲಿ ನೀರ್ ಬರೋದ್ ಖಂಡಿತ. ನಮ್ಮ ಅಪ್ಪ ಅಮ್ಮ ಇಲ್ಲಿ ಬಂದಿರೋದಕ್ಕಾಗಲ್ಲ. ನಮ್ಮ ಅತ್ತೆ ಮಾವ ಬರ್ತಾರೆ ಅಂದ್ರೆ ಅವರು ಇಲ್ಲಿ ಇರೋದಕ್ಕೆ ಇಷ್ಟ ಪಡೋದೇ ಇಲ್ಲ. ಯಾಕಂದ್ರೆ ಅವರು ಊರಲ್ಲಿ ಹಳ್ಳಿಯಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ. ನಾವು ಇಲ್ಲಿಂದ ಬಿಟ್ಟು ಹಳ್ಳಿಯಲ್ಲಿ ಹೋಗಿ ಇರೋದಕ್ ಆಗೋದಿಲ್ಲ. ಸರಿ ಆಯ್ತು, ಎಲ್ಲ ಬಿಟ್ಟು ಹೋಗಿ ಹಳ್ಳಿಯಲ್ಲಿ ಇರೋಣ ಅಂತಂದ್ರೆ ಅಷ್ಟು ಸಾಕಷ್ಟು ಜಮೀನ್ ಇಲ್ವಲ್ಲ. ಮತ್ತೆ ವ್ಯವಸಾಯ ಮಾಡಿ ನಮ್ ಲೈಫ್‌ನ ಲೀಡ್ ಮಾಡ್ತೀವಿ ಅನ್ನೋಷ್ಟು ಧೈರ್ಯ ನಮಗಾದ್ರೆ ಇಲ್ಲ. ನಿಮ್ಮಲ್ಲಿ ಯಾರ್ ಮನೆಯಲ್ಲಾದ್ರೂ ಅತ್ತೆ, ಮಾವ, ಅಪ್ಪ, ಅಮ್ಮ ಇದ್ರು ಅಂದ್ರೆ ನೀವೇ ಲಕ್ಕಿ. ಯಾಕಂದ್ರೆ ಅವ್ರ ಜೊತೆ ನೀವು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಮಾತಾಡ್ಬೋದು, ಅವ್ರ ಗೈಡೆನ್ಸ್‌ನ ನೀವು ತಗೋಬಹುದು, ನಿಮ್ಗನ್ಸಿದ್ದನ್ನ ಅವ್ರಿಗೆ ಹೇಳ್ಬೋದು. ಹಾಗಾಗಿ ನೀವು ತುಂಬಾನೇ ಲಕ್ಕಿ. ಅವ್ರಿರೋವಷ್ಟ್ ದಿವ್ಸ ಅವ್ರ ಜೊತೆ ಖುಷಿ ಖುಷಿಯಾಗಿರ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹುಟ್ಟದಾಗಿಂದ ಅಷ್ಟು ಪ್ರೀತಿಯಿಂದ ಸಾಕಿರೋ ಅಜ್ಜಿ, ನಮ್ಮಜ್ಜಿ ಕಡೆಗಾಲದಲ್ಲಿ ನಾನು ನಮ್ಮ ಅಜ್ಜಿ ಮುಖನೇ ನೋಡ್ದಂಗಾಯ್ತು. ಯಾಕಂದ್ರೆ ನಾವು ಇಷ್ಟು ದೂರ ಇರೋದೇ ಕಾರಣ. ಅದಕ್ಕೆ ತುಂಬಾ ದುಃಖ ಆಗುತ್ ನನಗೆ.